ಅಗ್ನಿವೀರ ಆರ್ಮಿ ಅರ್ಜಿ ಕರೆದಾರೆ, ಎಲ್ಲರಿಗೂ ನಿಮ್ಗೆ ಗೊತ್ತದ. ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಕರೆದಾರೆ. ಎಲ್ಲರೂ ವಯಸ್ಸಿನ ಮಿತಿಯನ್ನು ಸರ್ 23 ತನಕ ಮಾಡ್ತಾರೆ ಅನ್ನತ್ತಿದ್ರು. ಅದು 22 ಒಳಗದ. 22 ಇಲ್ಲ, ಭಾಳ ಜನ ಸರ್ 22 ಕೊಟ್ಟಾರ್ರಿ ವಯಸ್ಸು ಅಂತ ಇದ್ದಾರೆ. ಎಲ್ಲಿಂದ ಎಲ್ಲಿ ತನಕ ಡೇಟ್ ಆಫ್ ಬರ್ತ್ ಕೊಟ್ಟಾರಪ್ಪ ಅಂದ್ರೆ 1/7/2005ರಿಂದ 1/7/2009 ಮಧ್ಯೆ ಜನಿಸಿರಬೇಕು. 1/7/2005ರಿಂದ 1/7/2009 ಮಧ್ಯೆ ಜನಿಸಿದಂಥವ್ರು ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ನ ಹಾಕ್ಬೋದು. ಅಪ್ಲಿಕೇಶನ್ ಹಾಕಲಿಕ್ಕೆ ನೋಡಿರಿ, ನೀವು 2 ಹುದ್ದೆಗೆ ಅರ್ಜಿ ಹಾಕ್ಬೋದು ರೀ. ಈಗ ಉದಾಹರಣೆ, ನಿಮ್ಮದು 10ನೇ ತರಗತಿ ಪಾಸ್ ಆಗ್ಯದ, ನೀವು ಪರ್ಸೆಂಟೇಜು ಅಗ್ರಿಗೇಟ್ 45 ಮ್ಯಾಲದ, ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ತೊಗೊಂಡ್ರಿ ಅಂದಾಗ ನೀವು ಟ್ರೇಡ್ಮನ್ ಹುದ್ದೆಗೂ ಅರ್ಜಿ ಹಾಕ್ಬೋದು ರೀ. ಆಮೇಲೆ ಜನರಲ್ ಡ್ಯೂಟಿ ಹುದ್ದೆಗೂ ಅರ್ಜಿ ಹಾಕ್ಬೋದು. ಗೊತ್ತಿರಲಿ ನಿಮ್ಗೆ, 2 ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋಕ್ಕೆ ನಿಮ್ಗೆ ಅವಕಾಶ ಅದ. ಆಮೇಲೆ ಸರ್ 2 ಹುದ್ದೆಗೆ ನಾವು ಅರ್ಜಿ ಹಾಕಿದ್ದೀವಿ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಹೆಂಗಪ್ಪ ಅಂದ್ರೆ ನೀವು ಪರೀಕ್ಷೆಯನ್ನು 2 ಬರಿಬೇಕು ರೀ. ಟ್ರೇಡ್ಮನ್ ಹುದ್ದೆಗೆ ಒಂದು ಅರ್ಜಿ ಹಾಕಿರ್ತೀರಿ, ಆಮೇಲೆ ಜನರಲ್ ಡ್ಯೂಟಿ ಹುದ್ದೆಗೆ ಒಂದು ಅರ್ಜಿ ಹಾಕಿರಿ ಅಂದ್ರೆ 2 ಪರೀಕ್ಷೆಗಳನ್ನ ಬರಿಬೇಕು. ಒಂದು, ಆಮೇಲೆ ಅರ್ಜಿ ಹಾಕುವಾಗ ಅಪ್ಲಿಕೇಶನ್ ಫೀಸ್ ಮಾಡ್ಯಾರ, 2 ಹುದ್ದೆಗೆ ಫೀಸ್ ಸಪ್ರೇಟ್ ತುಂಬೇಕ್ರಿ. ನೀವು 2 ಹುದ್ದೆಗೆ ಫೀಸ್ ಸಪ್ರೇಟ್ ತುಂಬಿದ್ರೆ ಮಾತ್ರ 2ಕ್ಕೂ ಎಲಿಜಿಬಲ್. ಮತ್ತು ನೀವು 1ಕ್ಕೆ ಫೀಸ್ ತುಂಬಿ 1ಕ್ಕೆ ತುಂಬಲಿಲ್ಲ ಅಂದರೆ ಎಲಿಜಿಬಲ್ ಅಲ್ಲ. ನೋಡಿರಿ, ಯಾರು ಆರ್ಮಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು 2 ಹುದ್ದೆಗೆ ನೀವು ಅರ್ಜಿಯನ್ನು ಹಾಕ್ಬೋದು. ಆಮೇಲೆ ಪರೀಕ್ಷೆಯನ್ನು ಬರಿಬೇಕಾದ್ರೆ 2 ಪರೀಕ್ಷೆಗಳನ್ನು ಬರಿಬೇಕು. 2 ಪರೀಕ್ಷೆ ಬರೆದ ಮೇಲೆ ನೆಕ್ಸ್ಟ್ 2 ಪಾಸ್ ಹಾಕಿರಿ ನೀವು, ಅಥವಾ 1 ಪಾಸ್ ಹಾಕಿರಿ 1 ಫೇಲ್ ಹಾಕಿರಿ. 2ರಾಗ 1 ಪಾಸ್ ಆದರೂ ನಡೀತದೆ, ಅಥವಾ 2 ಪಾಸ್ ಆದರೂ ನಡೀತದೆ. ಮುಂದೆ ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದ್ರೆ ಫಿಸಿಕಲ್ ಬರ್ತದೆ. ಫಿಸಿಕಲ್ ಒಳಗೆ 2 ಫಿಸಿಕಲ್ ಮಾಡ್ಬೋದನ್ರಿ ಅಂತ ಕೇಳ್ಬೋದು ನೀವು. ಫಿಸಿಕಲ್ 2 ಇರೋಂಗಿಲ್ಲ, ಫಿಸಿಕಲ್ 1 ಇರ್ತದೆ. ಎಕ್ಸಾಮ್ ಮಾತ್ರ 2 ಇರ್ತಾವೆ ರೀ. 2ಕ್ಕೂ ಅಟೆಂಡ್ ಆಗಬೇಕು. ಟ್ರೇಡ್ಮನ್ ಬೇರೆ ಅಟೆಂಡ್ ಆಗಬೇಕು, ಆಮೇಲೆ ಜಿಡಿನ ಅಟೆಂಡ್ ಬೇರೆ ಆಗಬೇಕು. ಆದರೆ ಫಿಸಿಕಲ್ಲು ಮತ್ತು ಮೆಡಿಕಲ್ ಏನಪ್ಪ ಅಂದ್ರೆ ಒಂದೇ ಇರ್ತದೆ. 1 ಫಿಸಿಕಲ್ ಪಾಸ್ ಮಾಡಿದ್ರೆ ಮುಗೀತು ರೀ, 1 ಮೆಡಿಕಲ್ ಪಾಸ್ ಮಾಡಿದ್ರೆ ಮುಗೀತು. 2 ಹುದ್ದೆಗೆ ಎಲಿಜಿಬಲ್ ನೀವು. ಅಂದರೆ ಬೇರೆ ಬೇರೆ ರನ್ನಿಂಗ್ ಮಾಡಿಸ್ತಾರೇನೋ, ಬೇರೆ ಬೇರೆ ಮೆಡಿಕಲ್ ತೊಗೋತಾರೇನೋ, ಆ ರೀತಿ ತಲೆ ಇಟ್ಕೊಬೇಡ್ರಿ. ಒಂದೇ ಇರ್ತದೆ, 1 ಮಾಡ್ರೆ ಪಾಸ. ಫೈನಲ್ ಆಗಿ ಮೆರಿಟ್ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ನಿಮ್ಮದು SSC GD ಒಳಗೆ ಹೈ ಮೆರಿಟ್ ಇತ್ತಂದ್ರೆ ಅಲ್ಲಿ ತೊಗೋತಾರೆ, ಅಥವಾ ನೀವು ಟ್ರೇಡ್ಮನ್ ಒಳಗೆ ಹೈ ಮೆರಿಟ್ ಇತ್ತಂದ್ರೆ ಅಲ್ಲಿ ತೊಗೋತಾರೆ. ಗೊತ್ತಾಗದ್ರಿ? 2 ಹುದ್ದೆಗೆ ಅಪ್ಲೈ ಮಾಡ್ಬೋದು. ಇದು ನಿಮ್ಗೆ ಗೊತ್ತಿರಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.